ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ನಾವು ವಾಲಿಬಾಲ್ ಕುರಿತು ಹೋದ ಕ್ಲಾಸಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಈ ಒಂದು ಕ್ಲಾಸಲ್ಲಿ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ MCQವನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಯಾರೆಲ್ಲ ಆ ತರಗತಿ ನೋಡ್ಕೊಂಡಿಲ್ವೋ ಆ ಒಂದು ತರಗತಿ ನೋಡಿಕೊಂಡು, ಅಂದರೆ ಅದು ಪಾರ್ಟ್ 1 ಆಗಿರ್ತೈತೆ, ಇದು ಪಾರ್ಟ್ 2. ಆ ತರಗತಿ ನೋಡಿಕೊಂಡು ಈ ಒಂದು ಕ್ಲಾಸಿಗೆ ಅಟೆಂಡ್ ಆಗಿ ಅಲ್ಲಿ ಕಂಟೆಂಟ್ ಇರುತ್ತೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ MCQ ಇರ್ತವೆ. ಮೊದಲನೇ ಪ್ರಶ್ನೆ, ವಾಲಿಬಾಲ್ ಆಟದ ಮೊದಲ ಹೆಸರು ಏನು? ವಾಲಿಬಾಲ್ ಆಟದ ಮೊದಲ ಹೆಸರು ಏನಂದರೆ ಅದು ಮಿಂಟೋನೆಟ್. ಆ ಮಿಂಟೋನೆಟ್ ಇದ್ದಿದ್ದು ವಾಲಿಬಾಲ್ ಅಂತೇಳಿ ಯಾರು ಬದಲಾವಣೆ ಮಾಡಿದರು ಅಂದರೆ ಹಾಲ್ಸ್ಟೆಡ್ ಅವರು ಮಾಡ್ತಾರೆ. 1895ರಲ್ಲಿ ವಾಲಿಬಾಲ್ ಕಂಡುಹಿಡಿದ್ದಾರೆ, ಆದರೆ ಇದು ಮಾಡಿದ್ದು 1896ರಲ್ಲಿ ಬದಲಾವಣೆ ಮಾಡ್ತಾರೆ. ಯಾವ ವರ್ಷದಲ್ಲಿ ವಾಲಿಬಾಲ್ ಆಟದಲ್ಲಿ 3 ಯತ್ನಗಳ ಅಂದರೆ 3 ಸರ್ವಿಸ್ ಕೊಡಲಾಯಿತು ಅಂತಂದರೆ ಅದು 1916ರಲ್ಲಿ. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರರನ್ನು ಎಷ್ಟು ಸಲ ಬದಲಾವಣೆ ಮಾಡ್ಬೋದು ಅಂತಂದರೆ ಅಲ್ಲಿ ಯಾವುದೇ ರೀತಿ ಮಿತಿ ಇರೋದಿಲ್ಲ, ಎಷ್ಟು ಸರಿ ಬೇಕಾದರೂ ಮಾಡ್ಕೋಬೋದು. ವಾಲಿಬಾಲ್ ಆಟ ಯಾವಾಗ ಕಂಡುಹಿಡಿದ್ರು ಅಂದರೆ 1895ರಲ್ಲಿ ಅಮೇರಿಕಾದ ವಿಲಿಯಂ ಜಿ ಮಾರ್ಗನ್ ಅವರು ಕಂಡುಹಿಡಿತಾರೆ. ವಾಲಿಬಾಲ್ ನೆಟ್ನ ಮೇಲಂಚಿನಿಂದ ಮೇಲ್ಭಾಗಕ್ಕೆ ಚಾಚಿರುವಂತಹ ಆಂಟೆನಾದಲ್ಲಿರುವ ಪ್ರತಿ ಬಣ್ಣದ ಪಟ್ಟಿಗಳ ಅಗಲ ಎಷ್ಟಿರ್ತೈತಿ ಅಂದರೆ ಅದು 10 ಸೆಂಟಿಮೀಟರ್ ಇರ್ತೈತೆ. ವಾಲಿಬಾಲ್ ನೆಟ್ನ ಮೇಲಂಚಿನಿಂದ, ವಾಲಿಬಾಲ್ ನೆಟ್ ಇದೆ ಅಂದರೆ ಇದು ಮೇಲಂಚಿನಿಂದ ಮೇಲ್ಭಾಗಕ್ಕೆ ಚಾಚಿರುವಂತಹ ಆಂಟೆನಾದಲ್ಲಿರುವಂತಹ ಪ್ರತಿ ಬಣ್ಣದ ಪಟ್ಟಿಗಳ ಅಗಲ ಎಷ್ಟಿರ್ತೈತೆ ಅಂದರೆ 10 ಸೆಂಟಿಮೀಟರ್ ಇರ್ತೈತೆ. 10 ಸೆಂಟಿಮೀಟರ್ ಇರ್ತೈತೆ. ಪುರುಷರ ವಾಲಿಬಾಲ್ ಆಟಗಾರರಿಗೆ ನೆಲದಿಂದ ನೆಟ್ಟಿನ ಮೇಲಂಚು ಇರುವಂತಹ ದೂರ ಎಷ್ಟು? ವಾಲಿಬಾಲ್ ಆಟದಲ್ಲಿ ಪುರುಷರಿಗೆ ನೆಟ್ಟಿನ ಮೇಲಂಚು ಎಷ್ಟಿರ್ತೈತೆ ಅದು ದೂರ ಅಂತ ಕೇಳಿದ್ರೆ ಅದು 2.43 ಇರ್ತೈತೆ. ಮಹಿಳೆಯರಿಗೆ ಎಷ್ಟಿರ್ತೈತೆ? 2.24 ಇರ್ತೈತೆ. ಆಧುನಿಕ ವಾಲಿಬಾಲ್ ಆಟದಲ್ಲಿ ಲಿಬ್ರೋ ಸೇರಿಸುವುದು ಯಾಕೆ ಸೇರಿಸಿದ್ದಾರೆ ಅಂದರೆ ರಕ್ಷಣೆಯನ್ನು ಮತ್ತಷ್ಟು ಬಲಗೊಳಿಸಲು ಲಿಬ್ರೋರಿಗೆ ಸೇರಿಸಲಾಗಿದೆ. ವಾಲಿಬಾಲ್ ನೆಟ್ಗೆ ಆಗಿರುವಂತಹ 2 ಆಂಟೆನಾ ನಡುವಿನ ಅಂತರ ಎಷ್ಟು? ಈ ಕಡೆ ಒಂದು ಆಂಟೆನಾ ಹಾಕಿದ್ದು, ಈ ಕಡೆ ಒಂದು ಆಂಟೆನಾ ಹಾಕಿದ ಅಂತರ ಎಷ್ಟು ಇರ್ತದೆ ಅಂದರೆ 9 ಮೀಟರ್ ಇರ್ತೈತೆ. ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ನ ನಂತರ ನೀಡುವಂಥ ವಿಶ್ರಾಂತಿ ಎಷ್ಟು ಅಂದರೆ ಅಲ್ಲಿ 3 ನಿಮಿಷ ವಿಶ್ರಾಂತಿ ಕೊಡ್ತಾರೆ. ವಾಲಿಬಾಲ್ ಆಟ ಪ್ರಾರಂಭವಾಗಿದ್ದು 1895, ಇದು 1985 ಆಗಿದೆ, ಇದು ರಾಂಗು 1895. ವಾಲಿಬಾಲ್ ಆಟದಲ್ಲಿ ಎ ತಂಡದಲ್ಲಿ ನಿಗದಿತ ಸಂಖ್ಯೆಯ 6 ಬದಲಾವಣೆಗಳಿದ್ದು, ವಾಲಿಬಾಲ್ ಆಟದಲ್ಲಿ ಎ ಒಂದು ತಂಡ ಇದೆ ಅಂದರೆ ಆ ಒಂದು ತಂಡದಲ್ಲಿ 6 ಸಂಖ್ಯೆ ಬದಲಾವಣೆಗಳಿದ್ದು, ಟೈಮ್ಔಟ್ ಸಮಯದಲ್ಲಿ ಎಷ್ಟು ನಾವು ಬದಲಾವಣೆ ಮಾಡ್ಕೋಬೋದು? ಟೈಮ್ಔಟ್ನ ಸಮಯದಲ್ಲಿ 4 ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಅಂತೇಳಿ ಕೇಳಿದ್ದಾರೆ. ಆ ಸೆಟ್ನಲ್ಲಿ ನಿಗದಿತ ಸಂಖ್ಯೆಯ ಬದಲಾವಣೆಗಳು ಮುಗಿಯದಿದ್ದ ಪಕ್ಷದಲ್ಲಿ ಮಾಡ್ಕೋಬೋದು. ಆ ಒಂದು ಸೆಟ್ಟಲ್ಲಿ ಏನೊಂದು ಇದು ಕೊಟ್ಟಿದ್ದಾರೆ, ಟೈಮ್ಔಟ್ ಕೊಟ್ಟಿದ್ದಾರೆ, ಆ ಒಂದು ಟೈಮ್ಔಟು ಮುಗಿಲಿಲ್ಲ ಅಂದರೆ ನಾವೇನು ಮಾಡ್ಬೋದು? ಬದಲಾವಣೆ ಮಾಡ್ಕೋಬೋದು. ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಒಂದು ತಾಂತ್ರಿಕ ಅವಧಿ ತಡೆಯನ್ನು 60 ಸೆಕೆಂಡ್ಗಳಿಗೆ ಯಾವ ಅಂಕಗಳು ಬಂದಾಗ ನೀಡಬಹುದು ಅಂದರೆ 8 ಮತ್ತು 16 ಅಂಕಗಳಿಗೆ ನಾವೇನು ಮಾಡ್ಬೋದು? ಬಂದಾಗ ಮೊದಲು ಮಾಡ್ಕೋಬೋದು. 8 ಮತ್ತು 16 ಬಂದಾಗ ಮಾಡ್ಕೋಬೋದು. ವಾಲಿಬಾಲ್ ಆಟದಲ್ಲಿ ಉಪಯೋಗಿಸುವ ಆಂಟೆನಾದ ಉದ್ದ ಎಷ್ಟು ಅಂದರೆ ಅದು 1.80 ಮೀಟರ್ ಇರ್ತೈತೆ. ವಾಲಿಬಾಲ್ನ ಕನಿಷ್ಠ ಮತ್ತು ಗರಿಷ್ಠ ತೂಕ ಎಷ್ಟು ಅಂದರೆ 260ರಿಂದ 280 ಗ್ರಾಮ್ ಇರ್ತೈತೆ. ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1947ರಲ್ಲಿ ಸ್ಥಾಪನೆ ಆಯ್ತೈತೆ. ವಾಲಿಬಾಲ್ ಆಟದಲ್ಲಿ ರೆಫ್ರಿ ಸಿಟಿ ಊದಿದ ಎಷ್ಟು ಸಮಯದೊಳಗೆ ಸರ್ವಿಸ್ ಮಾಡಬೇಕು ಅಂದರೆ 8 ಸೆಕೆಂಡ್ ಒಳಗೆ ಮಾಡಬೇಕು. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಎಷ್ಟು ಬದಲಿ ಆಟಗಾರರನ್ನು ಸೇರಿಸ್ಬೋದು ಅಂದರೆ 6 ಜನ ಬದಲಿ ಆಟಗಾರರನ್ನು ಸೇರಿಸ್ಬೋದು. ವಾಲಿಬಾಲ್ ಆಟದಲ್ಲಿ ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ದೂರದ ಗೆರೆಯನ್ನು ಗುರುತಿಸುವುದು. ಆ ಗೆರೆಗೆ ಏನೇನು ಕರಿತೀವಿ ಅಂದರೆ ಅದಕ್ಕೆ ಆಕ್ರಮಣ ಗೆರೆ ಅಂಥೇಳಿ ಕರಿತೀವಿ. ಅಟ್ಯಾಕ್ ಲೈನ್ ಅಂತ ಕೂಡ ಕರೀತಾರೆ ಅದಕ್ಕೆ. ವಾಲಿಬಾಲ್ ಆಟದ ಜಾಳಿಗೆಯ ಮೇಲ್ಭಾಗದಲ್ಲಿ ಕ್ಯಾನ್ವೇಸ್ ಬಟ್ಟೆ ಇರ್ತೈತಲ್ಲ, ವೈಟ್ ಬಟ್ಟೆ, ಆ ಒಂದು ಬಿಳಿ ಪಟ್ಟಿಯನ್ನು ನೆಟ್ಟಿನ ಉದ್ದಕ್ಕೂ ಹೊಲಿದಿರ್ತಾರೆ. ಅದರ ಅಗಲ ಎಷ್ಟು ಅಂದರೆ 7 ಸೆಂಟಿಮೀಟರ್. ಅದರ ಉದ್ದ ನೆಟ್ಟಿನ ಉದ್ದದಷ್ಟು 9.5 ಇಂದ 10 ಮೀಟರ್
ಇರ್ತೈತೆ. 3 ಚೆಂಡುಗಳ ಪದ್ಧತಿ ಈ ಆಟದಲ್ಲಿ ಸೇರ್ತದೆ ಅಂದರೆ ವಾಲಿಬಾಲ್ ಆಟದಲ್ಲಿ ಸೇರ್ತೈತೆ. 3 ಚೆಂಡುಗಳ ಪದ್ಧತಿ ಈ ಆಟದೊಂದಿಗೆ ಸೇರಿರ್ತದೆ ಅಂದರೆ ವಾಲಿಬಾಲ್ನಲ್ಲಿ. ವಾಲಿಬಾಲ್ ಆಂಟೆನಾವನ್ನು ಈ ವಸ್ತುವಿನಿಂದ ಮಾಡಿರ್ತಾರೆ ಅಂದರೆ ಫೈಬರ್ನಿಂದ ಮಾಡಿರ್ತಾರೆ. ವಾಲಿಬಾಲ್ ಆಟದಲ್ಲಿ ಕಾವಿರಿಸುವ ವಲಯವು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಫ್ರೀ ಝೋನ್ ಭಾಗದಲ್ಲಿ ಎಷ್ಟು ಮೀಟರ್ ಆಕಾರದಲ್ಲಿ ಇರ್ತದೆ ಅಂದರೆ 3 × 3 ಮೀಟರ್ ಇರ್ತೈತೆ. ಅಂದರೆ 3 ಮೀಟರ್ ಉದ್ದ 3 ಮೀಟರ್ ಆಗಲ್ಲ. 1986ರ ಏಷ್ಯನ್ ವಾಲಿಬಾಲ್ ಪಂದ್ಯಗಳು ನಡೆದಂಥ ಸ್ಥಳ ಯಾವುದಂದರೆ ಕೊರಿಯಾದ ಸಿಯೋಲ್ನಲ್ಲಿ ನಡೀತವೆ. ಇಟಲಿಯ ಖಾಸಗಿ ತಂಡದಲ್ಲಿ ಆಡುತ್ತಿದ್ದ ಕಾರು ದುರಂತದಲ್ಲಿ ಇಟಲಿಯಲ್ಲಿ ಮೃತಪಟ್ಟಂತಹ ಭಾರತೀಯ ಆಟಗಾರ ಯಾರಂದರೆ ಅದು ಜಿಮ್ಮಿ ಜಾರ್ಜ್ ಅವರಾಗಿರ್ತಾರೆ. ಲಿಬ್ರೋ ಆಟಗಾರ ಯಾವ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಕೋಬೋದು ಅಂತಂದರೆ ಅದು ಬ್ಯಾಕ್ ಜೋನಲ್ಲಿರುವಂಥ ಆಟಗಾರರಿಗೆ ಮಾಡ್ಬೋದು, ಫ್ರಂಟಲ್ಲಿ ಮಾಡೋಕ್ಕಾಗಲ್ಲ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಸಂಸ್ಥೆ ಯಾವುದು ಅಂದರೆ ಅದು YMCA, ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಕರಿತೀವಿ. ಅದು ಭಾರತದಲ್ಲಿ 1920ರಲ್ಲಿ ಸ್ಥಾಪನೆ ಆಗ್ತೈತಿ. ವಾಲಿಬಾಲ್ನಲ್ಲಿ ಆಟಗಾರರ ಎದೆ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ 1 ರಿಂದ 18ರವರೆಗೂ ಪ್ರಾರಂಭ ಆಗ್ತೈತಿ. 1896ರ ವೇಳೆಗೆ ವಾಲಿಬಾಲ್ ಎಂದು ಹೆಸರು ಬದಲಾಯಿಸಿದರೆ ಯಾರಂದರೆ ಸ್ಪ್ರಿಂಗ್ ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು. ವಾಲಿಬಾಲ್ ಆಟವು ಫೆಬ್ರವರಿ 9, 1895ರಲ್ಲಿ ಅಮೆರಿಕದ ಯಾವ ಒಂದು ಸ್ಥಳದಲ್ಲಿ ಪ್ರಾರಂಭ ಮಾಡಲಾಯಿತು ಅಂದರೆ ಹೋಲಿಯಕ್, ಮೆಸ್ಸಾಚುಸೆಟ್ಸ್ನಲ್ಲಿ ಮಾಡಲಾಯಿತು. ವಾಲಿಬಾಲ್ನಲ್ಲಿ ಪ್ರಶಸ್ತಿಗಳನ್ನು ನೀಡ್ತಾರೆ. ಅರ್ಜುನ್ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಈ ರೀತಿ. ಈಗ ಅರ್ಜುನ್ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕಿದೆ ಅಂತ ಹೇಳೋಣ. 1961ರಲ್ಲಿ ಎ ಪಳನಿಸ್ವಾಮಿಗೆ ಸಿಕ್ಕಿದೆ. 1967ರಲ್ಲಿ ನೃಪಜಿತ್ ಸಿಂಗ್, 1972 ಬಲವಂತ್ ಸಿಂಗ್, 1973 ಮಾಲಿನಿ ರೆಡ್ಡಿ, 1974 ಶ್ಯಾಮ್ ಸುಂದರ್ ರಾವ್. ಇಲ್ಲಿ ನೋಡಿ ಟೋಟಲ್ ಆಗಿ ಇಷ್ಟು 2012ರವರೆಗೂ ಮೆನ್ಷನ್ ಮಾಡಿದ್ದಾರೆ. ಇವಾಗ ರೀಸೆಂಟ್ ಆಗಿರೋದು ನಾವು ಇಲ್ಲಿ 2011ರವರೆಗೂ ಮೆನ್ಷನ್ ಮಾಡಿದ್ದಾರೆ. ರೀಸೆಂಟಾಗಿ ಏನು ಮಾಡೋದು ಅಂದರೆ ನಾವು 2026ರವರೆಗೂ ಯಾರ್ಯಾರಿಗೆ ಅರ್ಜುನ್ ಪ್ರಶಸ್ತಿ ಸಿಕ್ಕಿದೆ ಅಂಥೇಳಿ ನಾವು ಒಂದು ಕರೆಂಟ್ ಇವೆಂಟ್ಸಲ್ಲಿ ಕ್ಲಾಸ್ ಮಾಡ್ತೀನಿ, ಅಲ್ಲಿ ನೋಡ್ಕೊಳ್ರಿ. ಯಾಕಂದರೆ ರೀಸೆಂಟ್ ಇರೋದು ಕೇಳ್ತಾರೆ, ಹಾಗಾಗಿ ಆ ಒಂದು ಕ್ಲಾಸಲ್ಲಿ ಇದ್ರ ಬಗ್ಗೆ ನೋಡೋಣ. ಇವಾಗ ಏನಾಯ್ತಂದರೆ ಇಲ್ಲಿಗೆ ಈ ಒಂದು ವಾಲಿಬಾಲ್ಗೆ ಸಂಬಂಧಪಟ್ಟಂತಹ MCQ ತರಗತಿ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.